ಹೇ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ಪಾಸ್ತಾ ತಿನ್ಬೇಕು ಅನ್ನಿಸ್ತಿತ್ತು. ಆಮೇಲೆ ನಮ್ಮ ಅಕ್ಕನ ಕೇಳಿದೆ ಪಾಸ್ತಾ ಮಾಡಿಕೊಡು ಅಂತ. ಸರಿ ಅಂದ್ಬಿಟ್ಟು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವಳು ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ. ಅವಳ ರೆಸಿಪಿನೂ ನಿಮ್ಗೆ ಶೇರ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಇದಾಗಿರುತ್ತೆ ಇವತ್ತಿನ ಲಾಗ್. ಬನ್ನಿ ಸ್ಟಾರ್ಟ್ ಮಾಡೋಣ. ನೀರು ಕಾಕಿಟ್ಬಿಟ್ಟು ಉಪ್ಪು 1 ಸ್ಪೂನ್ ಎಣ್ಣೆ ಹಾಕಿ 1 ಕಪ್ ಪಾಸ್ತಾ ಅನ್ನ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. 70% ಪಾಸ್ತಾ ಕುಕ್ ಆಗಬೇಕು. ಸರಿ ಆಯಿತು. ನೋಡಿ ಗೈಸ್, ಇವಾಗ ಬಾಯ್ಲ್ ಆಗ್ತಿದೆ. ಎಷ್ಟು ಬಾಯ್ಲ್ ಆಗಿದೆ ಅಂತ ಎಲ್ಲ ನನಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಗೊತ್ತು, ನೋಡ್ತಾಳೆ. ಬಾಣಲೆ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಹಾಕು ಎಣ್ಣೆ ಕಾಯಬೇಕಾದ್ರೆ ಫಸ್ಟು 3 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ 3 ಮೀಡಿಯಂ ಸೈಜ್ ಈರುಳ್ಳಿ. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಬೇಕು. ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾರೆಟ್ ಮತ್ತು ಬೀನ್ಸ್, ಸ್ವಲ್ಪ ತರಕಾರಿ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಳ್ಳೆ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಪಾಸ್ತಾ ಪೌಡರು ಸಿಗುತ್ತೆ, ಅದು ಸ್ವಲ್ಪ ಹಾಕಿದ್ರೆ ಸಾಕು. ನೆಕ್ಸ್ಟ್ ಒಂದು ಸ್ವಲ್ಪ ಮ್ಯಾಗಿ ಪೌಡರು, ಮ್ಯಾಗಿ ಮಸಾಲ, ಗ್ರೀನ್ ಚಿಲ್ಲಿ ಸಾಸ್, 1 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸು, 1/2 ಸ್ಪೂನ್ ರೆಡ್ ಚಿಲ್ಲಿ ಸಾಸು. ಇದೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಆಪ್ಷನಲ್ಲು. ಒಂದು ಸ್ಪೂನ್ ಸೋಯಾ ಸಾಸ್. ಲಾಸ್ಟಿಗೆ ಇಷ್ಟೊಂದು ಹೆಚ್ಚಿದ್ದೀವಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಫೈನಲಿ ರೆಡಿಯಾಗಿದೆ ಪಾಸ್ತಾ. ನೋಡಿ ಯಾವ ಥರ ಹೊಗೆ ಬರ್ತೈತೆ, ಬಿಸಿ ಬಿಸಿದು. ಟ್ರೈ ಮಾಡೋಣ ಗೈಸ್. ಟೇಸ್ಟ್ ಮಾಡ್ತಾಯಿದ್ದೀನಿ, ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ.
ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಪಾಸ್ತಾ ಯಾರು ತಿನ್ಬೇಕಂದ್ರೆ ವಿಡಿಯೋ ನೋಡ್ಕೊಂಡು ಮಾಡ್ಕೊತೀನಿ. ಚೆನ್ನಾಗಿ ಮಾಡಿದ್ದಾರೆ. ಬಾಯ್.